ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಾಂಗ್ಲಾ ಮತ್ತೊಮ್ಮೆ ಭುಗಿಲೆದ್ದಿದೆ. ಯಾವಾಗ ಶೇಖ್ ಹಸೀನಾ ಅವರನ್ನ ದೇಶದಿಂದ ಅಲ್ಲಿನ ಜನ ಓಡಿಸಿಬಿಟ್ರು, ಅಲ್ಲಿಗೆ ಬಾಂಗ್ಲಾದ ಅಂತ್ಯ ಆರಂಭವಾಗಿತ್ತು. ಅಭಿವೃದ್ಧಿ ಪಥದಲ್ಲಿದ್ದ ಬಾಂಗ್ಲಾ ಹಳಿ ತಪ್ಪಿ ಹೋಗಿತ್ತು. ಯಾವುದೋ ಸಿದ್ಧಾಂತಕ್ಕೆ ಮರಳು ಬಿದ್ದು ಎಲ್ಲವನ್ನ ಮರೆತು ಹಲವು ನಾಯಕರ ತಾಳಕ್ಕೆ ತಕ್ಕಂತೆ ಕುಣಿದು ಬಿಟ್ರು. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವ ಸಣ್ಣದೊಂದು ಕಲ್ಪನೆ ಕೂಡ ಅಲ್ಲಿನ ಜನರಿಗೆ ಇರಲಿಲ್ಲ. ಆ ಕಲ್ಪನೆ ಈಗಲೂ ಕೂಡ ಇಲ್ಲ. ಯಾವ ವ್ಯಕ್ತಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು, ಆ ವ್ಯಕ್ತಿಯ ಮನೆಯನ್ನೇ ಸುಟ್ಟು ಹಾಕಿದ್ದಾರೆ. ಬಾಂಗ್ಲಾದ ರಾಷ್ಟ್ರಪಿತ, ಬಾಂಗ್ಲಾದೇಶದ ಸಂಸ್ಥಾಪಕ ಅಂತ ಕರೆಸಿಕೊಳ್ತಾ ಇದ್ದ ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜೀಬುರ್ ರೆಹಮಾನ್ ಅವರ ನೆನಪಿಗಾಗಿ ಇದ್ದ ಮನೆಯನ್ನೇ ಸುಟ್ಟು ಭಸ್ಮ ಮಾಡಲಾಗಿದೆ. ಇದರ ಜೊತೆಗೆ ಶೇಖ್ ಹಸೀನಾ ಪಕ್ಷದ ಮುಖಂಡರ ಮನೆಗಳಿಗೆ ಕೂಡ ಬೆಂಕಿ ಹಚ್ಚಲಾಗಿದೆ. ಅಲ್ಲಿಗೆ ಬಾಂಗ್ಲಾದಲ್ಲಿ ಮತ್ತೊಮ್ಮೆ ಹಿಂಸಾಚಾರ ಭುಗಿಲೆದ್ದು ಬಿಟ್ಟಿದೆ. ಅವಾಮಿ ಪಕ್ಷ ಇದಕ್ಕೆ ತಿರುಗೇಟು ಕೊಡೋದಕ್ಕೆ ಸಜ್ಜಾಗಿ ಕುಳಿತಿದೆ. ಭಾರತದಲ್ಲಿರುವ ಶೇಖ್ ಹಸೀನಾ ಅಂತೂ ಪ್ರತೀಕಾರದ ಶಪಥ ಮಾಡಿಬಿಟ್ಟಿದ್ದಾರೆ. ತಮ್ಮ ಹಾಗೂ ತಂದೆಯ ಮನೆಗೆ ಬೆಂಕಿ ಹಚ್ಚಿರುವ ವಿಚಾರದ ಬಗ್ಗೆ ಮಾತನಾಡಿರುವ ಶೇಖ್ ಹಸೀನಾ, ನೀವು ಬಿಲ್ಡಿಂಗ್ಗೆ ಬೆಂಕಿ ಹಚ್ಚಬಹುದು, ಆದರೆ ಇತಿಹಾಸಕ್ಕೆ ಬೆಂಕಿ ಹಚ್ಚಲು ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇತಿಹಾಸ ಪ್ರತೀಕಾರ ತೀರಿಸಿಕೊಳ್ಳಲು ಶುರು ಮಾಡಿದರೆ ಅದು ಅತ್ಯಂತ ಘೋರವಾಗಿರುತ್ತೆ ಅಂತ ಶೇಖ್ ಹಸೀನಾ ಗರ್ಜಿಸಿದ್ದಾರೆ. ಅಲ್ಲಿಗೆ ಬಾಂಗ್ಲಾದೇಶದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಯಾಗುವ ಸಾಧ್ಯತೆ ಎದ್ದು ಕಾಣಿಸುತ್ತಿದೆ. ಅಷ್ಟಕ್ಕೂ ಬಾಂಗ್ಲಾದಲ್ಲಿ ಮತ್ತೊಮ್ಮೆ ಹಿಂಸಾಚಾರ ಭುಗಿಲೆದ್ದಿದ್ದು ಯಾಕೆ? ಶೇಖ್ ಹಸೀನಾ ಪ್ರತೀಕಾರದ ಪ್ರತಿಜ್ಞೆ ಹೇಗಿತ್ತು? ಮತ್ತೊಮ್ಮೆ ಶೇಖ್ ಹಸೀನಾ ಬಾಂಗ್ಲಾದ ಪ್ರಧಾನಿ ಆಗ್ತಾರಾ? ಎಲ್ಲವನ್ನೂ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬಾಂಗ್ಲಾ ಅನ್ನುವ ದೇಶ ಸ್ಥಾಪನೆ ಆಗೋದಕ್ಕೆ ಯಾರು ಕಾರಣರಾಗಿದ್ರೋ ಅವರ ನೆನಪಿಗಾಗಿ ಇದ್ದ ಮನೆಯನ್ನೇ ಈಗ ಬಾಂಗ್ಲಾದಲ್ಲಿ ಸುಟ್ಟು ಹಾಕಲಾಗಿದೆ. ಯಾರನ್ನ ಬಾಂಗ್ಲಾದ ಸಂಸ್ಥಾಪಕ ಅಂತ ಇಲ್ಲಿವರೆಗೆ ಬಾಂಗ್ಲಾದ ಜನ ಕರಿತಾ ಇದ್ರು, ಅವರ ಹೆಸರಿನಲ್ಲಿ ಇದ್ದ ಸ್ಮಾರಕ ಈಗ ಸುಟ್ಟು ಕರಕಲಾಗಿದೆ. ಅಲ್ಲಿಗೆ ಬಾಂಗ್ಲಾದೇಶದ ಜನರ ಮನಸ್ಥಿತಿ ಎಲ್ಲಿವರೆಗೆ ಬಂದು ನಿಂತಿದೆ ನೋಡಿ. ಇದು ಬಾಂಗ್ಲಾ ಅಂತ್ಯದ ಆರಂಭ ಅಂದ್ರೂ ತಪ್ಪಾಗೋದಿಲ್ಲ. ಈ ಘಟನೆಗೆ ಸಂಬಂಧಪಟ್ಟಂತೆ ಭಾರತದ ಆಶ್ರಯದಲ್ಲಿರುವ ಬಾಂಗ್ಲಾದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಖಾರವಾಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. 1971ರ ವಿಮೋಚನಾ ಯುದ್ಧದ ಸಂದರ್ಭದಲ್ಲೂ ಪಾಕ್ ಸೇನೆ ಮುಜಿಬುರ್ ರೆಹಮಾನ್ ಮನೆಗೆ ಬೆಂಕಿ ಹಚ್ಚುವ ಅಥವಾ ನಾಶ ಮಾಡುವ ಕೆಲಸ ಮಾಡಿರಲಿಲ್ಲ. ಆದರೆ ಇದೀಗ ಮನೆ ನೆಲಸಮ ಮಾಡಿದ್ದಾರೆ. ಆ ಮನೆ ಏನ್ ತಪ್ಪು ಮಾಡಿದೆ, ಆ ಮನೆ ಬಗ್ಗೆ ಅವರಿಗೆ ಯಾಕಿಷ್ಟು ಹೆದರಿಕೆ ಅಂತ ಶೇಖ್ ಹಸೀನಾ ಹೇಳಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಶೇಖ್ ಹಸೀನಾ ಬಾಂಗ್ಲಾದ ಸಂಸ್ಥಾಪಕ ಅಂತ ಕರೆಯಲ್ಪಡುವ ಮುಜಿಬುರ್ ರೆಹಮಾನ್ ಅವರ ಮಗಳು. ಅಂದಹಾಗೆ ಇಲ್ಲಿ ಹಿಂಸಾಚಾರ ಭುಗಿಲೇಳೋದಕ್ಕೆ ಕಾರಣ ಇದೆ. ಶೇಖ್ ಹಸೀನಾ ನೇತೃತ್ವದ ಅವಾಮಿ ಲೀಗ್ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿತ್ತು. ಇದಕ್ಕಾಗಿ ಅಲ್ಲಿನ ಪಕ್ಷವನ್ನ ಒಗ್ಗೂಡಿಸಿ ಪ್ರತಿಭಟನೆಯ ವಿಚಾರವಾಗಿ ಪ್ರಚಾರವನ್ನ ಕೂಡ ಮಾಡಲಾಗಿತ್ತು. ಈ ಪ್ರತಿಭಟನೆಗಾಗಿ ಬ್ಲೂ ಪ್ರಿಂಟ್ ಅನ್ನ ಕೂಡ ಅವಾಮಿ ಲೀಗ್ ಹಾಕಿಕೊಂಡಿತ್ತು. ಫೆಬ್ರವರಿ 6ರಂದು ಬಹಿರಂಗ ಪ್ರತಿಭಟನೆ ಮಾಡೋದು, ಫೆಬ್ರವರಿ 16ರಂದು ಬಾಂಗ್ಲಾ ಬಂದ್ಗೆ ಕರೆ, ಹಾಗೆಯೇ ಫೆಬ್ರವರಿ 18ರಂದು ಕೂಡ ಸ್ಟ್ರೈಕ್ ನಡೆಸುವ ಪ್ಲಾನ್ ಮಾಡಿಕೊಂಡಿತ್ತು ಅವಾಮಿ ಲೀಗ್. ಈ ಪ್ರತಿಭಟನೆಯ ಉದ್ದೇಶ ಇದ್ದಿದ್ದು ಇಷ್ಟೇ: ಮಧ್ಯಂತರ ಸರ್ಕಾರದ ನಾಯಕತ್ವ ವಹಿಸಿಕೊಂಡಿರುವ ಯೂನಸ್ನನ್ನ ಪಟ್ಟದಿಂದ ಕೆಳಗಿಳಿಸುವುದು, ಬಾಂಗ್ಲಾದಲ್ಲಿ ಮತ್ತೊಂದು ಚುನಾವಣೆ ನಡೆಸುವುದು. ಹೀಗೆ ಪ್ರತಿಭಟನೆಗೆ ದೊಡ್ಡ ಮಟ್ಟದ ತಯಾರಿಗಳು ಆಗ್ತಾ ಇದ್ದಂತೆ ಯೂನಸ್ಗೆ ಭಯ ಶುರುವಾಗಿದೆ. ಒಂದು ವೇಳೆ ಈ ಪ್ರತಿಭಟನೆ ಸಕ್ಸಸ್ ಆಗಿಬಿಟ್ರೆ, ಶೇಖ್ ಹಸೀನಾಗೆ ಜನಬೆಂಬಲ ಹೆಚ್ಚಾಗಿ ಬಿಟ್ರೆ ಎಲ್ಲಿ ತನ್ನ ಪದವಿಗೆ ಧಕ್ಕೆ ಬರುತ್ತೋ ಅನ್ನುವ ಭಯದಲ್ಲಿ ಯೂನಸ್ ಮತ್ತೊಮ್ಮೆ ವಿದ್ಯಾರ್ಥಿ ಸಂಘವನ್ನ ಶೇಖ್ ಹಸೀನಾ ವಿರುದ್ಧ ಛೂ ಬಿಟ್ಟು ಬಿಡ್ತಾನೆ. ಅದರಲ್ಲೂ ಶೇಖ್ ಹಸೀನಾ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಆನ್ಲೈನ್ ಮೂಲಕ ಲೈವ್ ಬರುವ ಕಾರ್ಯಕ್ರಮ ಇತ್ತು. ಇದು ಯೂನಸ್ನ ಭಯವನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು. ಆಗಿದ್ದು ಇಷ್ಟೇ, ಹೇಗಾದ್ರೂ ಮಾಡಿ ಇದನ್ನೆಲ್ಲ ತಡಿಬೇಕು ಅಂತ ಯೂನಸ್ ಕುತಂತ್ರ ಮಾಡಿಬಿಡ್ತಾನೆ. ಮುಂದೆ ನಡೆಯೋದೇ ಈ ಹಿಂಸಾಚಾರ. ಶೇಖ್ ಹಸೀನಾ ಫೇಸ್ಬುಕ್ ಲೈವ್ ಮೂಲಕ ಮಾತನಾಡಲೇಬಾರದು ಅಂತ ಪ್ರತಿಭಟನೆ ಶುರುವಾಗುತ್ತೆ. ಹೀಗೆ ಶುರುವಾದ ಪ್ರತಿಭಟನೆ ಮುಂದೆ ಢಾಕಾದ ದನ್ ಮೋಂಡಿ ಪ್ರದೇಶದಲ್ಲಿರುವ ಶೇಖ್ ಹಸೀನಾರ ಮನೆವರೆಗೂ ಹೋಗುತ್ತೆ. ಅಲ್ಲಿ ಹೋಗಿ ಶೇಖ್ ಹಸೀನಾ ಅವರ ಮನೆಗೆ ಬೆಂಕಿ ಹಚ್ಚಲಾಗುತ್ತೆ. ಮುಂದೆ ಅವರ ತಂದೆಯ ಸ್ಮಾರಕವನ್ನ ಕೂಡ ಬುಲ್ಡೋಜರ್ ತಂದು ಕೆಡವುವ ಪ್ರಯತ್ನ ಮಾಡಲಾಗುತ್ತೆ. ಹೀಗೆ ಅವಾಮಿ ಮುಖಂಡರ ಮೇಲೆ ದಾಳಿ ಮಾಡಿದ ಪ್ರತಿಭಟನಾಕಾರರು ಶೇಖ್ ಹಸೀನಾ ವಿರುದ್ಧ ಘೋಷಣೆಗಳನ್ನ ಕೂಗಿದ್ದಾರೆ. ಕೇವಲ ಶೇಖ್ ಹಸೀನಾ ವಿರುದ್ಧ ಮಾತ್ರವಲ್ಲ, ಭಾರತದ ವಿರುದ್ಧ ಕೂಡ ಘೋಷಣೆ ಕೂಗಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣವೇ ಭಾರತ ಅನ್ನೋದು ಪ್ರತಿಭಟನಾಕಾರರ ಆರೋಪ.
ಹೀಗೆ ತಮ್ಮ ಮನೆಗಳಿಗೆ ಬೆಂಕಿ ಹಚ್ಚುತ್ತಿದ್ದಂತೆ ಶೇಖ್ ಹಸೀನಾ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಫೇಸ್ಬುಕ್ ಲೈವ್ ಮೂಲಕ ಮಾತನಾಡಿದ ಶೇಖ್ ಹಸೀನಾ ಪ್ರತೀಕಾರ ತೀರಿಸಿಕೊಳ್ಳುವ ಬಗ್ಗೆ ಮಾತನಾಡಿದ್ರು. ಇತಿಹಾಸ ಕೂಡ ಪ್ರತೀಕಾರ ತೀರಿಸಿಕೊಳ್ಳುತ್ತೆ ಅಂತ ಹೇಳಿಬಿಟ್ರು. ಅಲ್ಲಿಗೆ ಪ್ರತಿಭಟನೆಯನ್ನ ಹೇಗಾದರೂ ಮಾಡಿ ನಿಲ್ಲಿಸಬೇಕು ಅಂತ ಪ್ಲಾನ್ ಮಾಡಿದ್ದ ಯೂನಸ್ಗೆ ಕರೆಂಟ್ ಹೊಡೆದ ರೀತಿಯಾಗಿದೆ. ಹೀಗೆ ಬಾಂಗ್ಲಾದಲ್ಲಿ ಇಂತಹ ಬೆಳವಣಿಗೆಗಳು ಆಗ್ತಾ ಇರುವ ಮಧ್ಯೆಯೇ ಬಾಂಗ್ಲಾ ಮತ್ತೊಮ್ಮೆ ಭಾರತವನ್ನ ಕೆಣಕಿಬಿಟ್ಟಿದೆ. ಬಾಂಗ್ಲಾದ ವಿದ್ಯಾರ್ಥಿ ನಾಯಕ ಅಂತ ಕರೆಸಿಕೊಳ್ಳುವ ವ್ಯಕ್ತಿಯೊಬ್ಬ ಶೇಖ್ ಹಸೀನಾ ಇವತ್ತಿಷ್ಟೆಲ್ಲ ಮಾತನಾಡೋದಕ್ಕೆ ಕಾರಣ ಭಾರತ ಶೇಖ್ ಹಸೀನಾಗೆ ಆಶ್ರಯ ಕೊಟ್ಟು ತಪ್ಪು ಮಾಡಿದೆ. ಶೇಖ್ ಹಸೀನಾ ಭಾರತದಲ್ಲೇ ಕುಳಿತುಕೊಂಡು ಬಾಂಗ್ಲಾದಲ್ಲಿ ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ಭಾರತದಲ್ಲೇ ಕುಳಿತುಕೊಂಡು ಪಕ್ಷವನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬಾಂಗ್ಲಾದಲ್ಲಿ ಆಗ್ತಾ ಇರುವ ಎಲ್ಲಾ ಬೆಳವಣಿಗೆಗಳಿಗೆ ಭಾರತವೇ ಹೊಣೆ ಅಂತ ಆ ವಿದ್ಯಾರ್ಥಿ ನಾಯಕ ಹೇಳಿದ್ದಾನೆ. ಒಂದಂತೂ ಸತ್ಯ, ಬಾಂಗ್ಲಾದಲ್ಲಿ ಎಲ್ಲವೂ ಸರಿ ಇಲ್ಲ. ಯೂನಸ್ಗೆ ಇನ್ನೆಷ್ಟು ದಿನ ಕುರ್ಚಿಯಲ್ಲಿ ಇರ್ತೇನೆ ಎನ್ನುವ ಗ್ಯಾರಂಟಿ ಇಲ್ಲವೇ ಇಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಬಾಂಗ್ಲಾ ಹುಚ್ಚನಂತಾಗಿಬಿಟ್ಟಿದೆ. ವಾರದ ಹಿಂದೆ ಅಮೆರಿಕ ಕೂಡ ಬಾಂಗ್ಲಾಗೆ ಶಾಕ್ ಕೊಟ್ಟಿತ್ತು. ಕೊಡ್ತಾ ಇದ್ದ ಭಿಕ್ಷೆಯನ್ನ ಅಮೆರಿಕ ಇದ್ದಕ್ಕಿದ್ದ ಹಾಗೆ ನಿಲ್ಲಿಸಿಬಿಟ್ಟಿತ್ತು. ಈ ಹಿಂದೆ ಬೈಡನ್ ಸರ್ಕಾರ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಯೂನಸ್ಗೆ ಒಂದು ಧೈರ್ಯ ಇತ್ತು. ಯಾರು ಇಲ್ಲದೇ ಇದ್ರೂ ಅಮೆರಿಕವಂತೂ ನಮ್ಮ ಬೆನ್ನ ಹಿಂದೆ ಇರುತ್ತೆ ಅನ್ನುವ ಧೈರ್ಯ ಯೂನಸ್ಗೆ ಇತ್ತು. ಆದರೆ ಟ್ರಂಪ್ ಬಂದ ಮೇಲೆ ಎಲ್ಲವೂ ಬದಲಾಗಿದೆ. ಸಿಗ್ತಾ ಇದ್ದ ನೆರವು ಕೂಡ ನಿಂತು ಹೋಗಿದೆ. ಹೀಗಾಗಿ ಯೂನಸ್ ಪಾಕಿಸ್ತಾನ ಹಾಗೂ ಚೀನಾದ ಬಾಲ ಹಿಡಿಯೋದಕ್ಕೆ ಮುಂದಾಗಿದ್ದಾನೆ. ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ನೋಡಿ. ಯಾವ ಪಾಕಿಸ್ತಾನ ಬಾಂಗ್ಲಾವನ್ನ ಬರ್ಬಾದ್ ಮಾಡಿತ್ತು, ಅದೇ ಪಾಕಿಸ್ತಾನದ ಜೊತೆ ಈಗ ಬಾಂಗ್ಲಾ ಕೈ ಜೋಡಿಸುತ್ತಿದೆ. ಯೂನಸ್ ಈ ರೀತಿ ಷಡ್ಯಂತ್ರ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಭಾರತ ಸುಮ್ಮನೆ ಕೂತಿಲ್ಲ. ಭಾರತ ಪರೋಕ್ಷವಾಗಿ ಶೇಖ್ ಹಸೀನಾಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಭಾರತ ಸಮಯಕ್ಕಾಗಿ ಕಾಯುತ್ತಿದೆ ಅಷ್ಟೇ. ಇಲ್ಲಾಂದ್ರೆ ಬಾಂಗ್ಲಾದಲ್ಲಿರುವ ಯೂನಸ್ ಸರ್ಕಾರವನ್ನ ಬೀಳಿಸೋದು ಭಾರತಕ್ಕೆ ಜುಜುಬಿ ಕೆಲಸ. ಅದನ್ನಿಷ್ಟೊತ್ತು ಮಾಡಿ ಮುಗಿಸ್ತಾ ಇತ್ತು ಭಾರತ. ಆದರೆ ಈ ವಿಚಾರದಲ್ಲಿ ದುಡುಕಿನ ನಿರ್ಧಾರವನ್ನ ಬಿಟ್ಟು ತಾಳ್ಮೆಯ ಮೊರೆ ಹೋಗಿದೆ. ಮುಳ್ಳನ್ನ ಮುಳ್ಳಿನಿಂದಲೇ ಚುಚ್ಚಿ ತೆಗೆಯುವ ಪ್ಲಾನ್ ಮಾಡಿದೆ ಭಾರತ. ಇಲ್ಲ ಅಂದರೆ ಶೇಖ್ ಹಸೀನಾ ಭಾರತದಲ್ಲಿ ಕುಳಿತುಕೊಂಡು ಬಾಂಗ್ಲಾದ ಪ್ರತಿಭಟನೆಯನ್ನ ನಿಯಂತ್ರಿಸುವುದು ಅಷ್ಟು ಸುಲಭವಲ್ಲ. ಬಾಂಗ್ಲಾದಲ್ಲಿ ಬದಲಾವಣೆಗಳಂತೂ ಶುರುವಾಗಿದೆ. ಅವಾಮಿ ಪಕ್ಷ ಮತ್ತೆ ತನ್ನ ಹಳೆಯ ವೈಭವಕ್ಕೆ ಮರಳುವ ಮುನ್ಸೂಚನೆ ಸಿಗ್ತಾ ಇದೆ. ಶೇಖ್ ಹಸೀನಾ ಬಾಂಗ್ಲಾ ಜನರಿಗೆ ವಾಸ್ತವ ಪರಿಸ್ಥಿತಿಯ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ. ಮುಂದೆ ಜನರಿಗೆ ತಾವು ಮೋಸ ಹೋಗ್ತಾ ಇರುವ ಬಗ್ಗೆ ಖಂಡಿತವಾಗಿಯೂ ಅರಿವಾಗಬಹುದು. ಎಲ್ಲಿದ್ದ ಬಾಂಗ್ಲಾ ಎಲ್ಲಿಗೆ ಬಂತು ಅನ್ನೋದು ಗೊತ್ತಾಗಬಹುದು. ಆಗ ಅಲ್ಲಿನ ಜನವೇ ತಿರುಗಿ ಬೀಳ್ತಾರೆ. ಹಿಂಬಾಗಿಲ ಮೂಲಕ ಅಧಿಕಾರ ಅನುಭವಿಸುತ್ತಿರುವ ಯೂನಸ್ನ ಅಂತ್ಯ ಆರಂಭವಾಗುವ ಲಕ್ಷಣಗಳು ಕಾಣಿಸುತ್ತಿದೆ. ಅದು ಆತನಿಗೂ ಕೂಡ ಚೆನ್ನಾಗಿಯೇ ಗೊತ್ತಿದೆ. ಇದೇ ಕಾರಣಕ್ಕಾಗಿ ಆತ ಬಾಂಗ್ಲಾವನ್ನ ಮತ್ತೆ ಹಿಂಸಾಚಾರದಲ್ಲಿ ಮುಳುಗುವಂತೆ ಮಾಡ್ತಾ ಇದ್ದಾನೆ. ಮತ್ತೊಂದು ಕಡೆಯಲ್ಲಿ ಶೇಖ್ ಹಸೀನಾ ಪ್ರತೀಕಾರದ ಶಪಥ ಮಾಡಿ ಆಗಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರ ಕೂಡ ಶುರುವಾಗಬಹುದು. ಇದೇ ರೀತಿ ಪರಿಸ್ಥಿತಿ ಮುಂದುವರೆದರೆ ಶೇಖ್ ಹಸೀನಾ ಮತ್ತೊಮ್ಮೆ ಬಾಂಗ್ಲಾದೇಶದ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನ ತುಂಬಾ ದೂರದಲ್ಲಿ ಇಲ್ಲ. ನಿಮ್ಮ ಪ್ರಕಾರ ಶೇಖ್ ಹಸೀನಾ ಮತ್ತೊಮ್ಮೆ ಬಾಂಗ್ಲಾ ಪ್ರಧಾನಿ ಆಗಬೇಕಾ? ಕಾಮೆಂಟ್ ಮಾಡಿ.